ಬೇಕಂತ ಕಾಯ್ತಾ ಇದ್ರೆ 1 ಅವರಿಂದ ಇಲ್ಲೇ ಕಾಯ್ತಾ ಇದ್ದಾರೆ. 2 ಅವರ್ 2 ಗಂಟೆಯಿಂದ ಆಟೋ ಬಿಟ್ಬಿಟ್ಟು ಮಾಮೂಲಿ ಟಿ ಶರ್ಟ್ಗೆ 2 ಅವರ್ ರೋಡ್ ಫೈನಲ್ ನಿಂತಿರೋದಿಲ್ಲಿ. 2 ಅವರ್ಸ್ ಇಂದ ಆಟೋ ಹೋಗಿಲ್ಲ ನಾನು. ಎಲ್ಲ ರೌಂಡ್ ಹೊಡ್ತಿದ್ದೀನಿ, ಎಲ್ಲೂ ಇಲ್ಲ ಟಿ ಶರ್ಟ್. ಇಲ್ಲಿ 1 ಅವರ್ ಇಂದ ವೇಟ್ ಮಾಡಿ ನನ್ನ ಮಗನ್ ಕೊಡ್ಸ್ಲೇಬೇಕಂತ 1 ಅವರ್ ಇಂದ ವೇಟ್ ಮಾಡ್ತಾ ಇದೀನಿ, ಸಿಗ್ತಾ ಇಲ್ಲ. ಸೊ ಗೈಸ್ ನೋಡಿ, ಇಲ್ಲಿ ಟಿ ಶರ್ಟ್ ನಿಂತಿರೋದು ಸ್ಟಾಕ್ ಖಾಲಿ ಆಗಿತ್ತ ಬ್ರೋ? ಸರ್ಕಲ್ ಬನಶಂಕರಿ ಸೆಕೆಂಡ್ ಸ್ಟೇಜ್ ಎಲ್ಲ ಹುಡುಕಿ ಕೇರ್ಪುರಂ ಇಂದ ಬರ್ತಾ ಇದೆ ಅಂತಾನೆ ಇದಾರೆ. ಇನ್ನ ಟಿ ಶರ್ಟ್ ಬಂದಿಲ್ಲ. 1 ಅವರ್ ಇಂದ ನಿಂತಿದ್ದೀರಾ? 1 ಅವರ್ ಇಂದ ವೇಟ್ ಮಾಡ್ತಾ ಇದ್ದೀನಿ. ನೋಡಿ ಅಲ್ಲಿ ಎಷ್ಟು ಜನ ಇದ್ದಾರೆ ಗೈಸ್. ಇದೆಲ್ಲ ಟಿ ಶರ್ಟ್ ನಿಂತಿರೋದು. ಮಗಳು ಹಾಕೊಳ್ಳೇಬೇಕಂತ ಕಾಯ್ತಾ ಇದ್ರೆ 1 ಅವರ್ ಇಂದ ಇಲ್ಲೇ ಕಾಯ್ತಾ ಇದೆ. 2 ಅವರ್ 2 ಗಂಟೆಯಿಂದ ಆಟೋ ಬಿಟ್ಬಿಟ್ಟು ಮಾಮೂಲಿ ಟಿ ಶರ್ಟ್ಗೆ 2 ಅವರ್ ರೋಡ್ ಫೈನಲ್ ನಿಂತಿರೋದಿಲ್ಲಿ. 2 ಅವರ್ಸ್ ಇಂದ ಆಟೋ ಹೋಗಿಲ್ಲ ನಾನು, ಬಂದು ನಿಂತಿದ್ದೀನಿ ಇಲ್ಲಿ. 2 ಅವರ್ ಫುಲ್ ರೌಂಡ್ ಸಾರಕ್ಕೆ ಸಿಗ್ನಲ್ ಹೋಗಿದ್ದೀನಿ, ಎಲ್ಲೂ ಇಲ್ಲ. ಎಲ್ಲಾ ಕಡೆ ಹುಡುಕಿ 2 ಅವರ್ ಇಂದ ಹುಡುಕಿ ಸಾಕಾಗಿ ಕೊನೆ ನಿಂತ್ಕೊಂಡ್ಬಿಡೋಣ, ಇಲ್ಲಿ 500 ಆಗ್ಲಿ ಕೊಟ್ಟು ಹೋಗೋಣ ಅಂದ್ರೆ ರೆಡಿ ಆಗಿ ನಿಂತಿದ್ದೀನಿ. ಎಷ್ಟು ರೆಡಿ ಇಲ್ಲ, ಸಿಗ್ತಾ ಇಲ್ಲ. ರೇಟ್ ಹೇಳಿಲ್ಲ ಇನ್ನು, ಆದ್ರೂ 500 ಆದ್ರೂ ತಗೊಳಕ್ ರೆಡಿ ಆಗಿದ್ದೀನಿ ನಾನು. ಅದೇ ಎಲ್ಲೂ 7 ಅವರಿಂದ ಹುಡುಕಿದ್ರೆ ಖುಷಿಗೆ ಅಂತ ಹೇಳ್ತಾರೆ. ಅದು ಅಲ್ಲ 500 ಕೊಟ್ರು ಸಿಗ್ತಾ ಇಲ್ಲ. 10 ರೂಪಾಯಿ ಹುಡುಕಿದ್ರೆ 500 ಕೊಟ್ಟು ಕೊಡೋರು ಅಂದ್ರೆ ಕೊಡ್ತಾ ಇಲ್ಲ ಅವನು. ನೋಡಿ, ಇದು ಒಂದು ಕ್ರೇಜ್ ಆರ್ಸಿಬಿಗೆ. ಟಿ ಶರ್ಟ್ ಸಿಕ್ಕಿಲ್ಲ ಅಂದ್ರೆ ಎಷ್ಟು ಬೇಸದಲ್ಲಿ ಹೋಗ್ತೀರಾ? ಮಗನ ಬೇರೆ ಕರ್ಕೊಂಡ್ ಬಂದಿದ್ದೀರಾ? ಆಗ ಮಗಳು ಅಲ್ಲಿ ಕೂತಿದ್ದ, ಸ್ಕೂಲಿಂದ ಹಂಗೆ ಬಂದಿದ್ದಾಳೆ ಅವನು. ಹೌದಾ? ಮನೆಗೂ ಹೋಗಿಲ್ಲ, ಆಟೋಲೆ ಕೂತಿದ್ದಾಳೆ. ಓಕೆ. ಏನ್ ಸೆಲೆಬ್ರೇಷನ್ ಏನಕ್ಕೆ ಸರ್? ಟಿ ಶರ್ಟ್ ಮನೇಲಿ ಹಾಕೊಂಡು ಸೆಲೆಬ್ರೇಷನ್ ಮಾಡ್ಕೊಂಡು ಮ್ಯಾಚ್ ಮಾಡಕ ರೌಂಡ್ ನೋಡಿಬೇಕಂತೆ. ರೌಂಡ್ ನೋಡಿಬಿಟ್ಟು ಆಮೇಲೆ ಬನಶಂಕರಿ ದೇವಸ್ಥಾನಕ್ಕೆ ಕಾಯಿ ಹೊಡೆದು ಕರ್ಪೂರ ಅನ್ಸ್ಬಿಟ್ಟು ಹೋಗ್ಬೇಕು ಮನೆಗೆ ನೈಟ್. ಗೈಸ್ ಇಲ್ಲಿ ನೋಡಿ, ಇಲ್ಲೆಲ್ಲ ಜರ್ಸಿ ಬರುತ್ತೆ, ಆರ್ಸಿಬಿ ಜರ್ಸಿ ಬರುತ್ತೆ ಅಂತ ಕಾಯ್ತಾ ಇರೋದಂತೆ. 1 ಅವರ್ ಇಂದ ಕಾಯ್ತಾ ಇದಾರೆ ಜನ. 500 ರೂಪಾಯಿ ಕೊಡ್ತೀನಿ ಕೊಡು ಅಂದ್ರೂ ಸಿಗ್ತಾ ಇಲ್ಲ. ಸುಮ್ನೆ ಚಮಕ್ ಕೊಡ್ತಾ ಇದ್ರಲ್ಲ ಅವ್ರಿಗೆ. ಎಗರುತ್ತವ್ರೆ. ಏನ್ ಸೈಜ್ ದರ್ಶನ್? ಬ್ರೋ, ಆರ್ಸಿಬಿ ಏನಂತೀರಾ? ಈ ಸಲ ಕಪ್ ನಮ್ದೇ. ಗೈಸ್, ಇದು ಒಂದು ಆರ್ಸಿಬಿ ಜರ್ಸಿ ಕ್ರಿಯೇಟ್ ಆಗಿರೋ ಡಿಮ್ಯಾಂಡ್. ಪಾಪ ಅಣ್ಣ ಟೆನ್ಷನ್ ಆಗ್ಬಿಟ್ಟವ್ರೆ. ಬೇಕೇ ಬೇಕು. ಎಲ್ಲಾರು ಕೊಡ್ತಾರೆ. ಹೇಳ್ತೀನಿ.
ಇಲ್ಲೊಂದು ಕೊಡೋಣ ಒಂದು ಕೊಡೋಣ ಇಲ್ಲಿ ಇಲ್ಲೇ ದೇವೇಂದ್ರ ಕಡೆ ಒಂದು ಅಣ್ಣ ನೀನು ಕೊಡೋಣ ಪೇಮೆಂಟ್ ಮಾಡ್ತೀನಿ ಆಯ್ತು ಮುಂಚೆ ಮುಂಚೆ ಬಂದವರು ಮುಂಚೆ ಹಿಂದೆ ಬನ್ನಿ ಸ್ವಲ್ಪ ಹಿಂದೆ ಬನ್ನಿ ಸ್ವಲ್ಪ ಕೊಡ್ತಾರೆ ಇಲ್ಲೊಂದು ಕೊಡೋಣ ಇಲ್ಲೊಂದು ನಮ್ಗೆ ಸಿಗ್ತಾಯಿಲ್ಲ ಇರಪ್ಪ ಕೊಡ್ತಿದ್ರೆ ಒಂದು ಕೊಡಲ್ಲ ಅಂತಲ್ಲ ಗುರು ನೀನು ಖಾಲಿ ಆಗ್ಬೇಕು ನೀ ಕೊಟ್ಟೆ ಇಲ್ಲ ಹಿಂಗೆ ಇರುತ್ತೆ 25 ಇರೋ ಟಿ ಶರ್ಟ್ ಇರೋದು 25 ಇರೋದು ಎಷ್ಟು ಜನ ಕೊಡ್ತೀಯ ಹೇಳು ₹500 ಒಂದು ಟಿ ಶರ್ಟ್ಗೆ ಕಾಯ್ತಾ ಇರೋದು ನಂಗೆ ಎರಡು ಬೇಡ ಒಂದ್ ಕೊಟ್ಟು ಸಾಕು ಹೋಗ್ಬಿಡ್ತೀನಿ ಪೇಮೆಂಟ್ ಮಾಡ್ತೀನಿ ಕ್ಯಾಚ್ ಜಲ್ದಿ ಕೊಡು ಹೋಗ್ಬಿಡ್ತೀವಿ ಎಷ್ಟು ಪೀಸ್ ಅಣ್ಣ? ಒಂದು ಪೀಸ್ ಅಣ್ಣ ಇಟ್ಕೊಂಡಿರೋದು ಮೂರಲ್ಲ ಬೈ ಬೈ
ಕೊಡ್ಬೇಡ ಒಂದೊಂದು ಕೊಡ್ಬೇಡ ಅಲ್ಲಿ ಮೂರು ಒಂದು ಕೊಡ್ಬೇಡ ಅಣ್ಣ ಒಂಚೂರು ಸೇರ್ಕೊಂಡ್ಬಿಟ್ರ ಕೈಯಲ್ಲಿ ಐತೆ ಸಿಗ್ತಲ್ಲ ಚೂರಿ ಬೆಳಗ್ಗೆಯಿಂದ ಕಾಯ್ತಿದ್ದೀನಿ ಗುರು ಒಂದ್ ಕೊಡ್ರಿ ಗುರು ಹಿಂದೆ ಹೋಗಿ ಒಂದೊಂದು ಕೊಡ್ರಿ ಅಣ್ಣ ನಿಮ್ಗೆ ನಾನು ಕೊಡ್ತಲ್ಲ ಕೊಡ್ತಲ್ಲ ಕಿತ್ಕೊಂತವ್ರೆ ಸ್ವಲ್ಪ ಹಿಂದೆ ಹೋಗ್ರಿ ಅಣ್ಣ ಕ್ಯಾಶ್ ನಾನು ಸ್ಕ್ಯಾನ್ ಮಾಡಿ ಒಂದೊಂದು ನಾನು ಇಲ್ಲೇ ನಿಂತಿರಿ ನಂದೆ ಅಣ್ಣ ಟೆನ್ಷನ್ ಆಗ್ಬಿಟ್ಟವ್ರೆ ₹1 ಕಾಸು ಕೊಡ್ದಿಲ್ಲ ಅಂಗಡಿಯಿಂದ ಅಣ್ಣ ಸಿಕ್ಕಿಲ್ಲ ನಿಮ್ಗೆ ಪಾಪ ಬ್ರೋ ಅವ್ರ ಅಂಗಡಿನೇ ಡೆಮಾಲಿಶ್ ಆಗೋಯ್ತಲ್ಲ ಬ್ರೋ ಎಲ್ಲಿ ಸಿಗ್ತಾನೆ ಇಲ್ಲ ಎಲ್ಲ ಯುದ್ಧ ಸಾರಿಸ್ಬಿಟ್ರಲ್ಲ ಬ್ರೋ ಎಲ್ಲಿ ಅವ್ನು ಕಾಲ್ ಕಡೆ ಗೆದ್ಕೊಂಡಿದ್ದೀನಿ ಬ್ರೋ ಅಲ್ಲ ಇನ್ನೂ ಬರ್ತಾ ಇದಾರೆ ಹೆಂಗೆ ಇಲ್ಲ ಇಲ್ಲ ಖಾಲಿ ನನಗೆ ಲಾಸ್ಟ್ 2 ಪೀಸ್ ಸಿಕ್ತು ನನಗೆ ಪಾಪ ಅವ್ರ ಅಂಗಡಿನೇ ಫುಲ್ ಡೆಮಾಲಿಶ್ ಆಗ್ಬಿಟ್ಟಿದೆ ಬರ್ತೀವಿ ಬಾಯ್ ಬಾಯ್ ಓಕೆ ಥ್ಯಾಂಕ್ ಯು ಬ್ರೋ ಸಿಗೋಣ ಬ್ರೋ ಥ್ಯಾಂಕ್ ಯು ಸರ್ ಕಾಸು ಬರ್ತಾಯಿಲ್ಲ ಏನು ಬರ್ತಾಯಿಲ್ಲ ಕಾಸು ಕೊಟ್ರಾ ಹಿಂಗೆ ಯಾರ್ಯಾರು ಕೊಂಡಿದ್ದಾರೆ ಏನು ಗೊತ್ತಿಲ್ಲ ಅದು ಆ ಥರ ಆಗ್ಬಿಟ್ಟೈತೆ ಈ ಥರ ಮಾಡೋ ಒಂದೇ ಸತಿ ನಿಲ್ಬಿಟ್ರೆ ಹಿಂಗೆ ಹೇಳಿ ಅಲ್ಲ ಸರ್ ನೀವು ವೆಲ್ ಆರ್ಗನೈಸ್ಡ್ ಆಗಿ ಇಟ್ಕೊಂಡು ಅವ್ರು ಕೊಡ್ತಾ ಇದ್ರು ಹಿಂದೆ ಆಚೆ ಬಂದು ಕೊಡಿ ಅಂತ ಹೇಳ್ತಾ ಇದ್ರು ಆದ್ರೆ ಏನು ಮಾಡೋಕ್ಕಾಗಲ್ಲ ಜನ ಕ್ರೌಡ್ ಅಷ್ಟು ಜನ ಇದ್ದಾಗ ಏನು ಮಾಡೋಕ್ಕಾಗಲ್ಲ ಹೋಗ್ಲಿ ಕಾಸು ಬಂತ ಹಿಂಗೆ ಮಾಡಿದ್ರಾ ಓಕೆ ಮಾಡಿದ್ರೆ ಏನು ಸರ್ ಒಂದು ಚೂರಿಲ್ಲ ನಮ್ಗೆ ಹುಷಾರಾಗಿ ಕೊಡ್ತಾ ಇಲ್ಲ ಕಾಸು ಬಂದಿಲ್ಲ ಏನಿಲ್ಲ ಎಲ್ಲ ಹಂಗೆ ಹಾಕಿದ್ದು ಎಲ್ಲ ಕಿತ್ಕೊಂಡು ಹೋಗ್ಬಿಟ್ರು ಒಂದು ರೂಪಾಯಿ ಬರ್ತಿಲ್ಲ ಏನಿಲ್ಲ ಗೊತ್ತಿಲ್ಲ ಎಲ್ಲ ಸ್ಕ್ಯಾನ್ ಮಾಡಿದೆ ಅಮೌಂಟ್ ಕೊಟ್ಟಿದ್ದೀರಾ ಇನ್ನೊಂದ 2 ಅವರಿಂದ ವೇಟ್ ಮಾಡಿದ್ದೀನಿ ನಾಳೆ ಬನ್ನಿ ಸರ್ 50 ಪೀಸ್ ಕೊಡ್ತೀನಿ ಬನ್ನಿ ಸರ್ ನಾಳೆ ಇವತ್ತು ಹಬ್ಬ ಏನು ಹೇಳ ನಮಗೆ ಸಿಗ್ತಾ ಇಲ್ಲ ನಾವು ಏನು ಮಾಡೋಣ RCB ಹಬ್ಬ ಹಳಿ ಮಂಗಳವಾರ ಶುಭ ಮಂಗಳವಾರ ಬರ್ತೀವಿ ಸರ್ ಬರ್ತೀವಿ 50 ಪೀಸ್ ಇದ್ರೆ ನಮಗೂ ಬೇಕಾಯ್ತಾ ಟೀ ಕೊಡಪ್ಪ ನೀನು ಗೈಸ್ ನನಗಂತೂ ಸಖತ್ ಭಯ ಆಗ್ಬಿಟ್ಟಿತ್ತು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ನಲ್ಲ ಬಿಟ್ಟಿದ್ದಿದ್ರೆ ನಂದೇ ಒಂದು ಅರ್ಧೋಗಿದ್ರು ಪರವಾಗಿಲ್ಲ ಅಂತ ನಂದೇ ಅರ್ಧ ಕೂಡ ಎತ್ಕೊಂಡು ಹೋಗ್ಬಿಟ್ಟಿರೋರು ಆ ಥರ ಒಂದು ಫೈಟ್ ಇತ್ತು ಸಖತ್
ಭಯಂಕರವಾಗಿತ್ತು. ಆದರೆ ಈ ಲೆವೆಲ್ಗೆ ಒಂದು ಡಿಮ್ಯಾಂಡ್ ಇದೆ ಅಂದರೆ ಓನ್ಲಿ ಫಾರ್ RCB. ಬೇರೆ ಯಾವ ಫ್ರಾಂಚೈಸ್ಗೂ ಈ ಥರ ಒಂದು ಡಿಮ್ಯಾಂಡ್ ಇಲ್ಲ. ಒನ್ಸ್ ಅಗೇನ್ ಇಟ್ಸ್ ಪ್ರೂವನ್. ನೋಡ್ಬೋದು ನೀವು.